ಹೈಕಮಾಂಡ್ ಭೇಟಿಗೆ ಇವರೆಲ್ಲರೂ ಕೂಡ ಅತೃಪ್ತರು ಮುಂದಾಗ್ತಾರಾ ಅನ್ನೋ ಪ್ರಶ್ನೆ ಸಹಜವಾಗಿದೆ. ಯಾರ್ಯಾರು ಏನೇನು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಒಂದು ಲಾಂಗ್ ಟರ್ಮ್ ಪ್ಲಾನ್ ಬೇಕಲ್ವಾ? ಸೊ ಅದೆಲ್ಲದ್ರ ಬಗ್ಗೆ ಕೆಲವರು ಗುಟ್ಟು ಬಿಟ್ಟು ಕೊಟ್ಟಿದ್ದಾರೆ, ಕೆಲವರು ಗುಪ್ತವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗಬಹುದು? ದೆಹಲಿ ದಂಡಯಾತ್ರೆ ನಡೆಯುತ್ತಾ? ದಂಡಯಾತ್ರೆಯ ನಾಯಕತ್ವ ಯಾರದ್ದು? ಈ ಕುತೂಹಲ ಇದೆ. ದೆಹಲಿ ನಾಯಕರ ಭೇಟಿಗೆ ಕೆಲ ಶಾಸಕರು ನಿರ್ಧರಿಸಿದ್ದಾರೆ, ಅಲ್ಲೇ ಹೋಗಿ ನ್ಯಾಯ ಕೇಳೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರಂತೆ. ಶಾಸಕರನ್ನ ಸಮಾಧಾನ ಪಡಿಸೋದಕ್ಕೆ ನಾವೀಗಾಗಲೇ ಹೇಳ್ತಾ ಇದ್ವಿ, ಸಿಎಂ ಡಿ.ಕೆ. ಶಿವಕುಮಾರೇ ಖುದ್ದಾಗಿ ಕಸರತ್ತು ಮಾಡ್ತಿದ್ದಾರೆ. ಇನ್ನು ಅವರ ಲೆಫ್ಟು ರೈಟು ಯಾರ್ಯಾರು ನಿಂತ್ಕೊಳ್ತಾರೆ ಅವ್ರ ಹತ್ರ ಕೂಡ ಕಾಲ್ ಮಾಡಿಸ್ತಿದ್ದಾರೆ. ಕೆಲವರು ಮನೆಗೆಲ್ಲ ಅವ್ರು ಭೇಟಿ ಕೊಡ್ತಿದ್ದಾರೆ. ಹೋಗಿ ಹೈಕಮಾಂಡ್ ಭೇಟಿಗೆ ಅತೃಪ್ತರು ಮುಂದಾದ ಬಳಿಕ ಅಟ್ಲೀಸ್ಟ್ ಸೊಲ್ಯೂಷನ್ ಸಿಗುತ್ತಾ, ಏನಂತ ಹೇಳಿ ಸಮಾಧಾನ ಪಡಿಸಬಹುದು? ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ. ಏನು ಮಾಡ್ತಾರೆ ಅಂತ ಕುತೂಹಲ. ನಮ್ಮ ಸ್ನೇಹಿತರಿಗೆ ಅಷ್ಟೇ ಅಲ್ಲ, ನನಗೂ ಸೇರ್ಕೊಂಡು ಬಹಳ ಜನ ಬಹಳ ನಿರಾಶೆ ಆಗಿದ್ದೀವಿ. ನಾವೇನು ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಹಿಂಗೆಲ್ಲ ಅನ್ಯಾಯ ಆಗಬಾರ್ದು, ಆ ಥರ ನೋಡ್ಕೋಬೇಕು ಅಂತ ವರಿಷ್ಠರಿಗೆ ನಾನು ಬೇಡಿಕೆ ಇಡ್ತಾ ಇದೀವಿ. ನಾನು 15-20 ಜನ ಇವತ್ತು ನಾಳೆ ಒಳಗೆ ಸಭೆ ಸೇರಿ ತೀರ್ಮಾನ ಮಾಡಿ ನಾವೆಲ್ಲ ದೆಹಲಿ ಮಟ್ಟಕ್ಕೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ತಿಳುವಳಿಕೆ ಹೇಳಿ, ನಮ್ಮಂತವ್ರಿಗೆ ಅನ್ಯಾಯ ಆಗಿದೆಯಲ್ಲ, ನಿಮ್ಗೆಲ್ಲ ಗೊತ್ತಿದೆ ಅನ್ಯಾಯ ಆಗಿದೆ ಅಂತ, ಆದ್ರೂ ಕೂಡ ತಾವು ಯಾರು ಕೂಡ ಏನಪ್ಪ ಹಿಂಗೆ ಅದು ಕೂಡ ಯಾರು ಮಾತಾಡಲೂ ಇಲ್ಲ. ಸ್ವಾರ್ಥಗಳೆಲ್ಲ ಮಿನಿಸ್ಟರ್ಗಳಾಗಿದ್ದಾರೆ. ತಾಳ್ಮೆ ಇರಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ತಾಳ್ಮೆ ಆಗಿ ನಾನು ಕೂದಲೇ ಹೋಗ್ಬಿಡ್ತೆ, ಎಲ್ಲ ನಾವು ಬೋಡಾಗ್ಬಿಟ್ಟೆ. ನಾವೇನು ಚುನಾಯಿತರಾಗಿದ್ದೀವಿ, ನಾವೆಲ್ಲರೂ ಕೂಡ ಸ್ವಂತ ಬಲದ ಮೇಲೆ ಸ್ವಂತ ಹಣವನ್ನು ಖರ್ಚು ಮಾಡಿ ಚುನಾವಣೆ ಗೆದ್ದು ಬಂದತಕ್ಕಂಥದ್ದು ಇತಿಹಾಸ. ಆದರೆ ಯಾಕೋ ಏನೋ ನಮಗೆ ಹೈಕಮಾಂಡು ಹಿರಿಯರು ಎಲ್ಲ ಕೂಡ ಇವತ್ತು ಅನ್ಯಾಯವನ್ನು ಮಾಡಿದ್ದಾರೆ. ಈ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಿಗೆ ಇವತ್ತು ದ್ರೋಹವನ್ನು ಮಾಡಿದ್ದೀರಿ. ಮತದಾರರಿಗೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾವು ಯಾರೂ ಶಾಸಕರು ಮಕ ತೋರ್ಸಕ್ಕೆ ಆಗದ ರೀತಿಯಲ್ಲಿ ಮಾಡಿರ್ತೀರಿ. ಅದು ಯಾಕೆ ಕೈ ತಪ್ಪಿತು ಅಂತಕ್ಕಂಥದ್ದು ನನಗಿನ್ನೂ ಅರ್ಥ ಆಗಿಲ್ಲ. ನಾನು ಸ್ವಾಭಾವಿಕವಾಗಿ ಆಕಾಂಕ್ಷಿ ಆಗಿದ್ದೆ, ಅದರೆಲ್ಲ ಒಂದು ಕಡೆಗೆ ನಮ್ಮೆಲ್ಲರ ನಿರೀಕ್ಷೆ ಸುಳ್ಳಾಗಿ ನನ್ನ ಒಪ್ಪಿಗೆಯನ್ನು ಕೇಳಿದಾಗ ನಾನು ಬೇಡ ಅಂತ ಹೇಳಿದೆ. ನೋಟಿಫಿಕೇಶನ್ ನೋಡಿದಾಗಲೇ ಗೊತ್ತಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಭಾಳ ಜನ ಶಾಸಕರೆಲ್ಲ ಫೋನ್ ಮಾಡಿ ನೀವು ಒಪ್ಪಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲ ಕೂತು ಚರ್ಚೆ ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಜನ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳ್ಬೇಕಾಯ್ತು ಅವ್ರು ಹೇಳಿಲ್ಲ. ಪೊಲಿಟಿಕ್ಸ್ ಅಲ್ಲಿ ಅಷ್ಟು ಸುಲಭನಾಗೆ ನಮ್ಮಂತ ಒಬ್ಬ ಸಾಮಾನ್ಯ ರೈತನ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ ಇರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರ್ಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ನಮ್ಮ ಕಾರ್ಯಕರ್ತರಿಗೂ ಬಹಳಷ್ಟು ಅಸಮಾಧಾನ ಆಗಿದೆ. 5 ಬಾರಿ ನಾನು ಶಾಸಕನಾದರೂ ಕೂಡ ಅವಕಾಶ ಸಿಕ್ಕಿಲ್ಲ. ಕೂತ್ಕೊಂಡು ಮಾತಾಡಿ ಏನು ಇವರು ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅವ್ರ ನಿರ್ಧಾರ ಯಾವ ರೀತಿ ತಗಂತಾರೆಂಬುದು ನೋಡಿಕೊಂಡು ನಾವು ಹೆಜ್ಜೆ ಇಡ್ತು ಮುಂದೆ. ಈ ಸಲ ನಾವೆಲ್ಲ ಜಿಲ್ಲೆಯ ಶಾಸಕರು ಎಲ್ಲರೂ ಮಾತಾಡಿಕೊಂಡು, ಕೆಲವು ಜನ 4 ಜನ ಮಾತಾಡಿಕೊಂಡು, ನಮ್ಮಲ್ಲಿ ಬಹಳ ದೊಡ್ಡ ಪ್ರಮಾಣದ ಗುಂಪುಗಾರಿಕೆ ಐತೆ. ಗುಂಪುಗಾರಿಕೆ ಎಲ್ಲದರಲ್ಲೇ ಇದಾವೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಕೆಲವರು ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಸಾಧಿಸುವಂಥದ್ದಾಗಿದೆ. ನಾವು ಸಿದ್ದರಾಮಯ್ಯನವ್ರಿಗೆ ಭಾಳ ಆತ್ಮೀಯವಾಗಿದ್ವಿ. ಅವ್ರ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇತ್ತು, ಅವರ ಕಾರ್ಯವೈಖರಿ. ಇಷ್ಟೆಲ್ಲ ಶಾಸಕರ ಅತೃಪ್ತಿಯ ನಡುವೆ ಈಗ ಮತ್ತೊಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಅದು ಪೋರ್ಟ್ಫೋಲಿಯೋಗಳ ಹಂಚಿಕೆ. ಹೇಗೆ ಹಂಚ್ತಾರೆ, ಯಾವಾಗ ಹಂಚ್ತಾರೆ? ಈಗ ಉಳಿದಿರುವಂತಹ ಖಾತೆಗಳ ಹಂಚಿಕೆ ಆಗತ್ತಾ ಅಥವಾ ರೀಶಫಲೇ ಮಾಡಿಬಿಡ್ತಾರೆ? ಇದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತೀವಿ. ಇನ್ನಷ್ಟು ದಿನ ಬೇಗುದಿ ಮುಂದುವರಿಯೋ ಸಾಧ್ಯತೆ ಇರೋದ್ರಿಂದ ಇದು ಮುಂದಕ್ಕೆ ಹೋಗುತ್ತಾ ಖಾತೆಗಳ ಹಂಚಿಕೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಖಾತೆ ವಿಚಾರಕ್ಕೆ ಸಚಿವರಿಂದ ಕೂಡ ಬೇಸರ, ಸ್ಫೋಟ ಆಗೋ ಸಾಧ್ಯತೆ ಇದೆ. ಹಳೇದು ತೂಗಿ ಖಾತೆ ಹಂಚಿಕೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ ಅಥವಾ ನಾಳೆ ಒಳಗಾಗಿ ಖಾತೆ ಹಂಚಿಕೆ ಆಗೋ ಸಾಧ್ಯತೆ ಇದೆ. ಬಟ್ ಕ್ಲಾರಿಟಿ ಇನ್ನೂ ಕೂಡ ಇಲ್ಲ. ಖಾತೆ ಹಂಚಿಕೆ ಆಗುತ್ತಾ ಅಥವಾ ಮರು ಹಂಚಿಕೆ ಆಗುತ್ತಾ? ಯಾಕೆಂದರೆ ತುಂಬ ಜನ ಸಚಿವರು ಕೇಳ್ತಾ ಇರೋದು ರೀಶಫಲ್ ಮಾಡಿ, ನಮಗೆ ಕೊಟ್ಟಿರೋ ಖಾತೆ ಬಗ್ಗೆ ತೃಪ್ತಿ ಇಲ್ಲ ಅಂತ. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಖಾತೆ ಹಂಚಿಕೆ ಮಾಡ್ತಾರಾ ಅಥವಾ ರೀಶಫಲೇ ಮಾಡಿಬಿಡ್ತಾರೆ ಅಂತ ಅನ್ಸುತ್ತಾ ಈಗಿರೋ ಸಿನಾರಿಯೋ ನೋಡಿದ್ರೆ? ಮಮತಾ, ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ತುಂಬಾ ಜನ ಶಾಸಕರು, ಅವರು ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಿನ್ನೆ ಅಂತೂ ತೀವ್ರ ಮಟ್ಟಕ್ಕೆ ಹೋಗಿತ್ತು. ಮುಖ್ಯಮಂತ್ರಿಗಳೇ ಒಂದು ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ, ಅಂದರೆ ಯಾರೇ ರಾಜೀನಾಮೆ ಕೊಟ್ಟರು 2 ನಿಮಿಷಕ್ಕೆ ನಾನು ಅಂಗೀಕಾರ ಮಾಡ್ತೀನಿ ಅನ್ನುವಂಥ ಹೇಳಿಕೆ ಎಲ್ಲ ಒಂದು ಕಡೆ ಶಾಸಕರ ಮೇಲೆ ಎಫೆಕ್ಟ್ ಆಗಿದೆ. ಹಾಗಾಗಿ ತುಂಬಾ ಜನ ಶಾಸಕರು ರಾಜೀನಾಮೆಯಿಂದ ಹಿಂದಕ್ಕೆ ಸರಿದಿದ್ದಾರೆ, ಮಾತುಕತೆಗೂ ಕೂಡ ಮುಂದಾಗಿದ್ದಾರೆ. ಸಿಎಂ ಒಂದಷ್ಟು ಜನ ಸಚಿವರು ಮಾತಾಡ್ತಿದ್ದಾರೆ. ಇದು ಒಂದು ಹಂತಕ್ಕೆ ನಡೀತಾ ಇದೆ. ಈ ಬೇಗುದಿ ತಣ್ಣಗಾಗಲಿ ಅನ್ನುವಂತಹ ಕಾರಣಕ್ಕಾಗಿ ಇನ್ನೂ 2 ದಿನಗಳ ಕಾಲ ಅಥವಾ ಇವತ್ತೇ ಮಾಡಿದ್ರು ಮಾಡಬಹುದು, ಆದರೂ ಕೂಡ ಇವತ್ತು ನೋಡಿಕೊಂಡು ಖಾತೆ ಹಂಚಿಕೆ ಮಾಡಬೇಕು ಅನ್ನುವಂತಹ ನಿರ್ಣಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಈಗಾಗಲೇ ಹಿಂದಿನ 13 ಸಚಿವರಿಗೂ ಕೂಡ ಕೆಲವರಿಗೆ 2 ಖಾತೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖ ಖಾತೆಗಳು ಯಾರ್ಯಾರಿಗೆ ಏನೇನು ಬೇಕೋ
ತಗೊಂಡಿದ್ದಾರೆ, ಎಕ್ಸ್ಟ್ರಾ ಒಂದೊಂದು ಖಾತೆಯನ್ನು ಕೊಟ್ಟಿದ್ದಾರೆ. ಅದನ್ನು ವಾಪಸ್ ಪಡ್ಕೊಂಡು ಇವ್ರಿಗೂ ಕೂಡ ಮರು ಹಂಚಿಕೆ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ರೀಶಫಲ್ ಏನು ಮಾಡೋದಿಲ್ಲ. 19 ಜನ ನೂತನ ಸಚಿವರಿಗೆ ಖಾತೆಗಳು ಏನು ಉಳ್ಕೊಂಡಿದೆ ಆ ಖಾತೆಗಳನ್ನು ಕೂಡ ಹಂಚಿಕೆ ಮಾಡ್ತಾರೆ. ಈ ಎಲ್ಲ ಖಾತೆಗಳು ಕೂಡ ಯಾರಿಗೆಲ್ಲ ಹಂಚಿಕೆ ಮಾಡಿಲ್ವೋ ಎಲ್ಲವೂ ಕೂಡ ಮುಖ್ಯಮಂತ್ರಿ ಬಳಿನೇ ಇದೆ. ಅದನ್ನೆಲ್ಲವನ್ನು ಕೂಡ ಹಂಚಿಕೆ ಮಾಡ್ತಾರೆ. ಜೊತೆಗೆ ಕೆಲವು ಸಚಿವರಿಗೆ 2 ಖಾತೆ ಕೊಟ್ಟಿದ್ದಾರೆ, ಅವರ ಹತ್ರನೂ ಕೂಡ ಚರ್ಚೆ ಮಾಡಿ ಅದನ್ನು ಕೂಡ ಅವ್ರಿಗೆ ಬೇಡ ಅಂತಂದ್ರೆ ಈ ಸಚಿವರಿಗೆ ಕೊಡುವ ಸಾಧ್ಯತೆ ದಟ್ಟವಾಗಿರುವಂತದ್ದು. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಖಾತೆ ಹಂಚಿಕೆ ಮಾಡ್ತಾರೆ. ಏನಾದರೂ ಮತ್ತೆ ಅಸಮಾಧಾನ ಮುಂದುವರೆದರೆ ಇನ್ನೂ 2 ದಿನಗಳ ಕಾಲನೂ ಕೂಡ ಮಾಡದೇ ಇರೋ ಸಾಧ್ಯತೆಯೂ ಕೂಡ ಇದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.